ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಬ್ರೆಡ್ ರಸ್ಮಲೈ ಮಾಡ್ಕೋತಿದ್ದೀನಿ. ತುಂಬಾ ದಿನಗಳಾದ್ಮೇಲೆ ಒಂದು ಸ್ವೀಟ್ ನ ತೋರ್ಸೋಣ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದು ಬ್ರೆಡ್ ನಿಂದ ಮಾಡ್ಕೊಂಡಿರೋದು. ಹಾಗೆ ಒಂದು ಕಡಾಯಿ ತಗೊಳ್ಳೋಣ ಅಥವಾ ಒಂದು ಪ್ಯಾನ್ ಆದ್ರೂ ತಗೋಬಹುದು. ಅದಕ್ಕೆ ತುಪ್ಪನ ಹಾಕೊಳ್ಳೋಣ. ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಕ್ ಬಿಡ್ಬೇಕು. ಹಾಗೆ ಯಾವ ತುಪ್ಪದ ಬೇಕಾದ್ರೂ ಯೂಸ್ ಮಾಡ್ಬೋದು. ಹಸುವಿನ ತುಪ್ಪ ಆಗ್ಲಿ, ನಂದಿನಿ ತುಪ್ಪ, ಈ ತರ ಬೇರೆ ಯಾವ್ದರಲ್ಲಾದ್ರೂ ಟ್ರೈ ಮಾಡಬಹುದು. ಹಾಗೆ ಯಾರಿಗಾದ್ರೂ ಈ ಬ್ರೌನ್ ಪಾರ್ಟ್ ಇಷ್ಟ ಆಗಲ್ಲ ಬ್ರೆಡ್ ಅಲ್ಲಿ ಅಂತಂದ್ರೆ ಅದನ್ನ ನೀವು ಕಟ್ ಮಾಡ್ಬಿಟ್ಟು ರಿಮೂವ್ ಮಾಡಿ. ಎಣ್ಣೆ ಚೆನ್ನಾಗಿ ಕಾಯ್ತಿದಂಗೆ ನಾನು ಬ್ರೆಡ್ ಗಳನ್ನೆಲ್ಲ ತಗೊಂಡಿದ್ದೀನಿ. ಆ ಬ್ರೆಡ್ ಗಳನ್ನ ನಾನು ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ಇನ್ನು ಚಿಕ್ಕದಾಗಿ ಬೇಕಾದ್ರೂ ಮಾಡ್ಕೋಬಹುದು. ನಾನು ಈ ಶೇಪ್ ಅಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ತರ ಕ್ಲೀನ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಪೀಸಸ್ನೆಲ್ಲ ತುಪ್ಪ ತಗೊಂಡಿದೀವಲ್ಲ ಆ ತುಪ್ಪ ಹಾಕಿ ಫ್ರೈ ಮಾಡ್ಕೋಬೇಕು. 2 ಸೈಡ್ಸ್ ಕೂಡ. ಕೆಲವೊಮ್ಮೆ ಈ ಸೈಡ್ ಬ್ರೌನ್ ಪಾರ್ಟ್ ಇದೆಯಲ್ಲ, ಇದಿದ್ರೆ ಸೀದ್ ಹೋಗಿರೋ ತರ ಕಲರ್, ಬೇಗ ಸೀದ್ ಹೋಗಿರೋ ಕಲರ್ ಆಗ್ಬಿಡುತ್ತೆ, ಅಂದ್ರೆ ಬ್ಲ್ಯಾಕ್ ಆಗುತ್ತೆ. ಅದಕ್ಕೆ ನಾನು ಅದ್ ಬೇಡ ಅಂದವರು ರಿಮೂವ್ ಮಾಡ್ಕೊಳ್ಳಿ ಅಂದಿದ್ದು. 2 ಸೈಡ್ಸ್ ಈ ತರ ಡಿಪ್ ಮಾಡಿ ರೋಸ್ಟ್ ಮಾಡ್ಕೊಳ್ಳೋಣ. ಈ ತರ. ಹಾಗೆ ಬ್ರೆಡ್ ತುಂಬಾನೇ ತುಪ್ಪನ ಎಳ್ಕೊಬಿಡತ್ತೆ. ನೋಡಿ ಎಷ್ಟೊಂದು ತುಪ್ಪ ಎಳ್ದಿದೆ ಈ ಬ್ರೆಡ್. ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ತುಂಬಾ ರೋಸ್ಟ್ ಮಾಡಿದ್ರೆ ಇದು ಸೀದ್ ಹೋಗಿರೋ ತರ ಆಗುತ್ತೆ. ತುಂಬಾನು ಬೇಡ, ಮೀಡಿಯಂ ಹೀಟ್ ಅಲ್ಲಿ ಇಟ್ಟು ಮಾಡ್ಕೊಳ್ಳೋಣ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನ ನೋಡ್ತಿದ್ದೀರಾ, ನನ್ನ ವಿಡಿಯೋಸ್ ನ ನೋಡ್ತಾ ಇರೋರು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಪ್ರೆಸ್ ಮಾಡಿ, ವಿಡಿಯೋಸ್ ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನನ್ನ ವಿಡಿಯೋಸ್ ನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ಯಾರೆಲ್ಲ ಆಲ್ರೆಡಿ ನನ್ನ ವಿಡಿಯೋಸ್ ನ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಿದೀರಾ, ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಇದೆಲ್ಲ ಆದ ನಂತರ ಇದೇ ಕಡಾಯಿಗೆ ನಾನು ಹಾಲು ಹಾಕೋತಾ ಇದ್ದೀನಿ. ಹಸುವಿನ ಹಾಲು, ಯಾವ ಹಾಲು ಬೇಕಾದ್ರೂ ಹಾಕೋಬಹುದು. ನಾನು ಇದಕ್ಕೆ ಮಿಲ್ಕ್ ಮೇಡ್ ಹಾಕೋತೀನಿ. ಇದು ಡಿಲಿಷಿಯಸ್ ಆದ ಫ್ಲೇವರ್ ಕೊಡುತ್ತೆ. ಡಿಲಿಷಿಯಸ್ ಆಗಿರುತ್ತೆ. ಒಂದು ಸ್ವೀಟ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಜಾಸ್ತಿನೇ ಹಾಕೋತಾ ಇದ್ದೀನಿ ಥಿಕ್ನೆಸ್ಗೋಸ್ಕರ. ಚೆನ್ನಾಗಿ ಹಾಕೊಂಡು ಕೈ ಬಿಡದೆ ತಿರುಗಿಸ್ಕೊಳ್ಳೋಣ. ಸಕ್ಕರೆ ಆಪ್ಷನಲ್ಲು. ಕೆಲವರು ನಾವು ಸ್ವೀಟ್ ಕಡಿಮೆ ಅಂತ ಹೇಳೋರು ಸಕ್ಕರೆನ ಹಾಕೋಬೇಡಿ. ಯಾಕಂದ್ರೆ ಮಿಲ್ಕ್ ಮೇಡ್ ಏನ್ ಹಾಕಿದೀವೋ ಅದೇ ಜಾಸ್ತಿ ಹಾಕೊಳ್ಳೋದಾದ್ರೆ ಸ್ವಲ್ಪ ಕಡಿಮೆ ಹಾಕೊಳ್ಳಿ. ಇಲ್ಲ ಬೇಕು ನಮ್ಗೆ ಸ್ವಲ್ಪ ಸ್ವೀಟ್ ಇರ್ಲಿ ಅನ್ನೋರು ಶುಗರ್ ಆಡ್ ಮಾಡಿ. ನಾನು ಆಡ್ ಮಾಡ್ಕೋತಾ ಇದ್ದೀನಿ, ಪಾಪುಗೂ ಬೇಕಲ್ಲ ಹಾಗಾಗಿ. ಹಾಗೆ ನಾನು ಒಂದ್ ಸ್ವಲ್ಪ ಬಾದಾಮಿ ಪೌಡರ್ ಕೂಡ ಆಡ್ ಮಾಡ್ಕೋತೀನಿ ಇದಕ್ಕೆ ಫ್ಲೇವರ್ಗೋಸ್ಕರ. ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ. ಎಲ್ಲಾನು ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಕೈ ಬಿಟ್ರೆ ತಳ ಹಿಡಿಯುತ್ತೆ ಅಂದ್ಬಿಟ್ಟು ಕೈ ಬಿಡದೆ ತಿರುಗಿಸ್ಕೊತಾ ಇದ್ರೆ ಬೇಗ ತಿಕ್ ಕೂಡ ಆಗತ್ತೆ. ರಸ್ಮಲೈ ರೆಡಿ ಆಗಿದೆ. ಚೆನ್ನಾಗಿ ಥಿಕ್ನೆಸ್ ಬಂದಿದೆ. ಇಷ್ಟು ಬಂದ್ರೆ ಸಾಕು. ಬ್ರೆಡ್ ಹಾಕಿದಾಗ ಕರೆಕ್ಟ್ ಆಗುತ್ತೆ. ನೋಡಿ, ಈ ತರ ಬ್ರೆಡ್ ನ ಇದ್ರೊಳಗಡೆ ಡಿಪ್ ಮಾಡೋದು. ಹಾಗೆ ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ಬಾದಾಮಿ, ಗೋಡಂಬಿ ಹಾಗೂ ಪಿಸ್ತಾ ಸೀಡ್ಸ್ ಗಳನ್ನ ಕಟ್ ಮಾಡಿ ಇಟ್ಕೋಬೇಕು. ನಾನಿವತ್ತು ಪಿಸ್ತಾ ಇರ್ಲಿಲ್ಲ, ಹಾಗಾಗಿ ಬಾದಾಮಿ, ಗೋಡಂಬಿಯನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಸೀದಂಗ್ ಆಯ್ತು.
ಬಟ್ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ, ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೀವು ಕೂಡ ಮನೆಯಲ್ಲಿ ಮಾಡಿ ಹೇಗ್ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದ್ರ ಮೇಲೆ ಮತ್ತೆ ಆ ಹಾಲು ಏನ್ ಮಾಡ್ಕೊಂಡಿದ್ವೋ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕೋಣ. ತುಂಬಾ ಸ್ಮೂತ್ ಆಗಿ ಚೆನ್ನಾಗಾಗುತ್ತೆ ಈ ತರ. ನೋಡಿ ರಸಮಲೈ ರೆಡಿ ಆಯ್ತು. ಇದ್ರ ಮೇಲೆ ನಾವು ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಣ ಈ ತರ. ನೋಡಿ ರಸಮಲೈ ರೆಡಿ ಆಗಿದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ಗೆ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.